ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಅಜ್ಜೆ. ವ್ಲಾಗ್ ಆಗ್ತಾನೆ ತುಂಬ ದಿನ ಆಗಿತ್ತು. ತುಂಬ ಬ್ಯುಸಿ ಇದ್ದೆ. ಕೆಲಸ ಮತ್ತೆ ಮನೆ ಕೆಲಸದಲ್ಲೆಲ್ಲ ತುಂಬ ಬ್ಯುಸಿ ಇದ್ದೆ. ಆದ್ರಿಂದ ಯಾವುದು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ವ್ಲಾಗ್‌ನ ಹಾಕಿರಲಿಲ್ಲ. ಈಗ ಒನ್ ಡೇಲಿ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನನ್ನ ಈ ಬ್ಯುಸಿ ಲೈಫಲ್ಲಿ ನಾನು ಹೇಗೆ ನನ್ನ ಮನೇನ ಮತ್ತು ನನ್ನ ಕೆಲಸನ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಒಂದು ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್‌ಗೆ ಮತ್ತು ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡಿ. ನಾನು ಇವತ್ತು ಮಾರ್ನಿಂಗು ಒಂದು 6:00ಗೆ ಎದ್ದೇಳ್ತೀನಿ. ಅದಕ್ಕಿಂತ ಮುಂಚೆ ಅಂತೂ ಎದ್ದೇಳೋಕೆ ಆಗೋದೇ ಇಲ್ಲ ಬಿಡಿ. ನೈಟ್ ಮಲ್ಕೊಳ್ಳೋತ್ತಿಗೆ ಒಂದು 11:00 ಆಗುತ್ತೆ. ಮಕ್ಕಳಿಬ್ಬರು ಕೂಡ ಮಲ್ಕೊಂಡು ನಾನು ಮಲ್ಕೊಳ್ಳೋತ್ತಿಗೆ 11:00 ಆಗುತ್ತೆ. ಆದ್ರಿಂದ ಬೆಳಿಗ್ಗೆ ಮಾರ್ನಿಂಗು ಕೂಡ ಬೇಗ ನನಗೆ ಎದ್ದೇಳಕ್ಕಾಗಲ್ಲ. ಒಂದು 6:00ಗೆ ಎದ್ದೇಳ್ಬಿಡ್ತೀನಿ. 6:00 ಎದ್ದಿದ ತಕ್ಷಣ ನನ್ನ ಚಿಕ್ಕ ಮಗಳು ಮಲ್ಕೊಂಡಿರ್ತಾಳೆ. ಅವಳನ್ನ ಸೀರೆಗೆ ಹಾಕ್ಬಿಟ್ಟು ನನ್ನ ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ದೊಡ್ಡ ಮಗಳು ಮತ್ತು ನನ್ನ ಚಿಕ್ಕ ಮಗಳು ಸ್ವಲ್ಪ 8 ಗಂಟೆ ತನಕ ಮಲ್ಕೊಳ್ತಾರೆ. ಒಂದೊಂದು ದಿನ ಬೇಗ ಎದ್ಬಿಡ್ತಾರೆ. ಬೇಗ ಎದ್ಬಿಟ್ಟು ಒಂದೊಂದು ಸಲ ಬೇಗ ಮಲ್ಕೊಂಡ್ಬಿಡ್ತಾಳೆ ನನ್ನ ಸಣ್ಣ ಮಗಳು. ನಮ್ಮ ಹೊಸಪೇಟೆದು ಮಾರ್ನಿಂಗ್ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಷ್ಟು ಒಂಥರ ಸುಸ್ತು ಬೇರೆ ಆಗುತ್ತೆ. ಎಷ್ಟೇ ಎನರ್ಜಿ ಡ್ರಿಂಕ್ಸ್‌ನ ಏನಾದರೂ ಕುಡಿದ್ರೂ ಕೂಡ ತುಂಬ ಸುಸ್ತಾಗುತ್ತೆ. ನಮ್ಮಲ್ಲೇ ನೀರು ಪೈಪು ಬ್ಲಾಕ್ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ಒಂದು ಒಲೆ ಹಾಕ್ಕೊಂಡಿದ್ದೀವಿ. ಅದರಲ್ಲೇ ನೀರು ಬಿಸಿ ಮಾಡ್ಕೊಳ್ತಾ ಇದೀವಿ. ಮಕ್ಳಿಗೆ ಇಬ್ರಿಗೂನು ಬೆಳಿಗ್ಗೆ ಮಾರ್ನಿಂಗ್ ಒಂದ್ಸಲಿ, ನೈಟ್ ಸಂಜೆ ಒಂದ್ಸಲಿ 2 ಹೊತ್ತು ಸ್ನಾನ ಮಾಡಿಸ್ತೀನಿ. ಅಷ್ಟರಲ್ಲೇ ನನ್ನ ದೊಡ್ಡ ಮಗಳು ನೋಡಿ ಎದ್ಬಿಟ್ಟು ಹೇಗೆ ಒಳಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಹೊರಗಡೆ ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡಾದ್ಮೇಲೆ ಒಳಗೆ ಬಂದ್ಬಿಟ್ಟು ಒಂದು ಗ್ಲಾಸು ಬಿಸಿನೀರಿಗೆ ಒಂದು ಸ್ಪೂನಷ್ಟು ಲಿಂಬೆ ಹಣ್ಣನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಆದರೆ ಯಾವುದು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಸೆಕೆಂಡ್ ಡೆಲಿವರಿ ಆದಮೇಲೆ ನಾನು ಹೊಟ್ಟೆ ಬಜ್ಜು ಇನ್ನೂ ಒಂದು ಮಗು ಇದೆಯೇನೋ ಅನ್ಸಬೇಕು ಆ ಥರ ಆಗಿಬಿಟ್ಟಿದೆ. ಹೇಗಾದರೂ ಮಾಡಿ ನಾನು ವೆಯ್ಟ್ ಲಾಸ್ ಆಗಲೇಬೇಕು. ನೆಕ್ಸ್ಟ್ ನಾನಿಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಕಾಫಿನೆಲ್ಲ ಮಾಡುವಾಗ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಸಲ ಮನಸಾದ್ರೆ ಮಾತ್ರ ಕುಡಿತಾರೆ ನಮ್ಮ ಮನೇಲಿ. ಇಲ್ಲಾಂದರೆ ಏನು ಕುಡಿಯಲ್ಲ, ವೇಸ್ಟ್ ಮಾಡಿ ಬಿಸಾಡಬೇಕಾಗುತ್ತೆ. ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್‌ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೀರು ದೋಸೆ ತಿನ್ನೋಕೆ ಎಷ್ಟೇ ರುಚಿಯಾಗಿರುತ್ತೋ ಅದನ್ನ ಮಾಡೋಕ್ಕೂ ಅಷ್ಟೇ ಕಷ್ಟ ಇರುತ್ತೆ. ಯಾಕೆಂದರೆ 1 ಅವರ್ 2 ಅವರ್ಸು ನಿಂತ್ಕೊಂಡೇ ಮಾಡಬೇಕು. ಇನ್ನು ಜನ ಜಾಸ್ತಿ ಇದ್ರೆ ಅಂತೂ ನೀರು ದೋಸೆ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೊಂದು ನಿಂತ್ಕೊಂಡು ಪೇಷನ್ಸಿಂದ ಮಾಡಬೇಕಾಗುತ್ತೆ. ಅದ್ರ ಮಧ್ಯದಲ್ಲಿ ನನ್ನ ಸಣ್ಣ ಮಗಳು ಕೂಡ ಎದ್ದಿದ್ಲು. ಅವಳಿಗೆ ಸ್ವಲ್ಪ ಫೀಡ್ ಎಲ್ಲ ಮಾಡಿಬಿಟ್ಟು ಮತ್ತೆ ನಾನು ನೀರು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಚಿಕ್ಕ ಮಗಳು ಸ್ವಲ್ಪ ನನಗೆ ಅಟ್ಯಾಚ್‌ಮೆಂಟ್ ಜಾಸ್ತಿ. ಅವಳು ಎದ್ದಿದ ತಕ್ಷಣನೇ ಎದ್ಕೊಂಡೇ ಕೆಲಸ ಮಾಡಬೇಕು. ಮತ್ತೆ ಅವಳು ಜಾಸ್ತಿ ಬೇರೆಯವ್ರ ಜೊತೆ ಆಟಾಡಕ್ಕೆ ಹೋಗೋದಿಲ್ಲ. ನನ್ನ ಹಿಂದೆನೇ ಇರ್ತಾಳೆ, ಅಡುಗೆ ರೂಮಲ್ಲೇ ಇರ್ತಾಳೆ. ಅವಳನ್ನ ನೋಡಿಕೊಂಡೇ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಒಂದೊಂದು ಸಲ ನಮ್ಮ ಅತ್ತೆ ಇಟ್ಕೊಳ್ತಾರೆ, ಆದರೂ ಅವಳು ಕೇಳಲ್ಲ. ಎಲ್ಲಿದ್ರೂ ನನ್ನ ಹಿಂದೆನೇ ಓಡಿ ಬಂದುಬಿಡ್ತಾಳೆ. ಯಾವ ಮನೆ ಕೆಲಸ ಕೂಡ ಸರಿಯಾಗಿ ಮಾಡೋಕ್ಕೆ ಬಿಡೋದಿಲ್ಲ. ನನ್ನ ಹಿಂದೆನೇ ಇರ್ತಾಳೆ. ನೀರು ದೋಸೆಗೆ ಕಾಂಬಿನೇಷನ್ನು ಹಿಂದಿನ ದಿನ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ. ಅದು ಚಿಕನ್ ಸಾಂಬಾರೇ ಇತ್ತು. ನಾನು ಚಿಕನ್ ತಿಂತಾ ಇಲ್ಲ. ನನಗೋಸ್ಕರ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ನನ್ನ ಚಿಕ್ಕ ಮಗಳು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ. ಅವಳಿಗೆ ನಾಲಿಗೆಯಲ್ಲಿ ಸ್ವಲ್ಪ ಏನೋ ಗಾಯ ಥರ ಆಗಿದೆ. ಅದರಿಂದ ಅವಳು ಖಾರ ಏನೂ ತಿನ್ನಲ್ಲ. ಅವಳು ನೀರು ದೋಸೆನ ಹಾಲು ಜೊತೆ ಇಲ್ಲ ಗಂಜಿನ ಹಾಲು ಜೊತೆ ತಿಂತಾಳೆ. ಅವಳಿಗೆ ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಮನೆಯಲ್ಲಿ. ನಾನಿಲ್ಲಿ ಆಫೀಸಿಗೆ ಹೊರಟಾಗಿದೆ. ನಾನು ದಿನ ಹೊರಡೋತ್ತಿಗೆ ಒಂದು 10 ಗಂಟೆ 10:30 ಹಾಗೇ ಆಗುತ್ತೆ. ಮಕ್ಕಳನ್ನ ಸುಧಾರಿಸ್ಕೊಂಡು ರೆಡಿಯಾಗಿ ನಾನು ರೆಡಿಯಾಗಿ ಹೊರಡೋತ್ತಿಗೆ ಅಷ್ಟೊತ್ತು ಹಾಗೇ ಆಗುತ್ತೆ. ನನ್ನ ಮಗಳಿಗೆ ಅಂಗನವಾಡಿ ಕೂಡ ಸ್ಟಾರ್ಟ್ ಆಗಿದೆ. ಮನೇಲಿ ಇಬ್ರನ್ನೂ ನೋಡ್ಕೊಳ್ಳೋಕ್ಕೆ ನಮ್ಮ ಅತ್ತೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ನಾನಿಲ್ಲಿ ಬೇಗನೆ ಅಂಗನವಾಡಿಗೆ ಅವಳಿಗೆ ಸ್ಟಾರ್ಟ್ ಆಗಿದ ತಕ್ಷಣ ಕಳಿಸ್ತಾ ಇದ್ದೀನಿ. LKGಗೆ ಹಾಕೋಕ್ಕೆ ಅವಳಿಗೆ ಇನ್ನೂ ಏಜ್ ಆಗಿಲ್ಲ. ಆದ್ರಿಂದ ಇನ್ನೂ ಒಂದು ವರ್ಷ ಅಂಗನವಾಡಿಗೆ ಹೋಗಲಿ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ ನಾವು. ಈಗ ನಾನಿಲ್ಲಿ ಆಫೀಸಿಗೆ ಬಂದಾಯಿತು. ಇದೇ ನೋಡಿ ನನ್ನ ಆಫೀಸು. ನನ್ನ ಆಫೀಸು 10:00 ಮಧ್ಯಾಹ್ನ 1 ಗಂಟೆ ತನಕ, ಮತ್ತೆ 1 ಗಂಟೆಗೆ ಲಂಚ್ ಬ್ರೇಕ್ ಬಿಟ್ಟರೆ ಮತ್ತೆ 2 ಗಂಟೆಯಿಂದ ಸ್ಟಾರ್ಟ್ ಆದರೆ 5:30 ತನಕ ಆಫೀಸ್ ಇರುತ್ತೆ. ನನಗಿಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಒಂದೊಂದು ಸಲ ಬೇಗ ಹೋಗ್ತೀನಿ, ಒಂದೊಂದು ಸಲ ಲೇಟಾಗಿ ಹೋಗ್ತೀನಿ. ಆಫೀಸಿಗೆ ಹೋಗುವಾಗ ನನ್ನ ಮಗಳು ಯಾವಾಗಲೂ ಬಾಯಿ ಹೇಳೋಕ್ಕೆ ಗೇಟ್ ತನಕ ಬಂದುಬಿಡ್ತಾಳೆ. ಗೇಟ್ ಏನಾದ್ರು ಒಂಚೂರು ಓಪನ್ ಇದ್ದರೆ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾಳೆ. ನಾನು ಬಿಡೋದಿಲ್ಲ, ಗೇಟ್ ಹಾಗೆ ಬಂದ್ ಮಾಡಿನೇ ಬರೋದು. ಈ ವಿಡಿಯೋ ಸಂಜೆ ಮಾಡಿದ ವಿಡಿಯೋ. ನಾನಿಲ್ಲಿ ಸಂಜೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೊಪ್ಪಿಂದು ಮಸ್ಸೊಪ್ಪು ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಕಟ್ಟು ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡು, ಮತ್ತು ಇದಕ್ಕೆ ಸ್ವಲ್ಪ ಬೇಳೆ, ಈರುಳ್ಳಿ, ಒಂದು 3 ಟೊಮೊಟೊ, ಮತ್ತು ಒಂದು 3-4 ಹಸಿಮೆಣಸಿಕಾಯಿ, 4-5 ಎಸಳು ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 4ರಿಂದ 5 ವಿಷಲ್ ಮಾಡಿಸ್ಕೊಳ್ತಿದ್ದೀನಿ ಫಸ್ಟು.
ಅದು ಚೆನ್ನಾಗಿ ಬೆಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಇದು ಅನ್ನ ಜೊತೆಗೆ ಮತ್ತು ರಾಗಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಒಂದು 8 ಗಂಟೆಗೆಲ್ಲ ನನ್ನ ಮನೆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಇನ್ನು ಮಕ್ಕಳಿಗೆ ಊಟ ಮಾಡಿಸೋದು, ಆಟ ಆಡಿಸೋದು ಇದೇ ಆಗುತ್ತೆ. ಒಂದೊಂದು ಸಲ ನಾನು ಊಟ ಕೊಡ್ತೀನಿ, ಇನ್ನು ಒಂದೊಂದು ಸಲ ನಮ್ಮ ಅತ್ತೆ ಊಟ ಕೊಡ್ತಾರೆ. ನನ್ನ ಚಿಕ್ಕ ಮಗಳಿಗೆ ಸ್ವಲ್ಪ ನಮ್ಮ ಅತ್ತೆ ಊಟ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ. ಇದಾಗಿತ್ತು ನಂದು ಇವತ್ತಿನ ವಿಡಿಯೋ. ಈ ವಿಡಿಯೋ